ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜಗ್ಗು, ಹೇ ಶಾಲಿನಿ, ನೀನೇನಿಲ್ಲಿ? ನನ್ ಕರ್ಮ. ಏನಾಯ್ತು ನಿನಗೆ? ಅಲ್ಲಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆಯಲ್ಲ. ಹಾಗಂತ ನಿನ್ನಿಷ್ಟಕ್ಕೆ ಹಾಯಾಗಿ ಇಲ್ಲಿ ಕೂತ್ಕೊಂಡು ದಮ್ ಹೊಡಿತಿದ್ಯಾ? ನಾನ್ ಫಿಕ್ಸ್ ಆಗೋದೇನಿದೆ? ನೀನೇ ತಾನೆ ಅದನ್ನ ಕಣ್ಣಾರೆ ನೋಡಿ ಆ ಸಂತೋಷದ ಸುದ್ದಿ ನನ್ ಕಿವಿಗೆ ಹಾಕಿದ್ದು. ಇದಕ್ಕಿಂತ ಸಂತೋಷ ಇನ್ನೇನಿರುತ್ತೆ? ಅಯ್ಯೋ ದೇವ್ರೇ, ಮಿತ್ರ ಅವ್ರ ಅಪ್ಪ ಅಮ್ಮ ಬಂದಾಗ ಅವ್ರ ಮಾತ್ ಕೇಳಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಅನ್ಕೊಂಡೆ. ಆದ್ರೆ ಅಷ್ಟ್ರಲ್ಲಿ ಆ ಮಿತ್ರ ಬಂದು ಎಲ್ಲ ಎಡವಟ್ ಮಾಡ್ಬಿಟ್ಟ. ಏನ್ ಮಾಡ್ದ? ಏನೋ ಮಾಡ್ದ, ಆದ್ರೆ ಎಂಗೇಜ್ಮೆಂಟ್ ಮಾತ್ರ ನಿಲ್ಲಿಲ್ಲ, ನಡೀತಿದೆ. ಇವತ್ ರಾತ್ರಿ 8:00 ನಡೆಯಲ್ಲ, ಈ ನಿಶ್ಚಿತಾರ್ಥ ನಡೆಯಲ್ಲ. ಇಲ್ಲಿವರೆಗೂ ನನ್ನ ಕೈನ ರಕ್ತ ಮಾಡ್ಕೊಳ್ತೇರಾನೆ ಭಾಗ್ಯ ನನ್ನವಳಾಗ್ತಾಳೆ ಅಂತ ಅನ್ಕೊಂಡಿದ್ದೆ. ನಾನು ರಾಕ್ಷಸ ಆಗ್ಲಿಲ್ಲ ಅಂತಂದ್ರೆ ಭಾಗ್ಯ ನನ್ನವಳಾಗಲ್ಲ ಅಂತ ಗೊತ್ತಾಗೋಯ್ತು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. 8:29 ಸರಿಯಾಗಿ ಈ ಎಂಗೇಜ್ಮೆಂಟ್ ನಿಂತೋಗುತ್ತೆ. ಮಾತ್ ತಪ್ಪಲ್ಲ ತಾನೆ? ಆ ಭಾಗ್ಯ ನನಗ್ ಸೇರಿದವಳು. ಯಾರೋ ಹಾರಿಸ್ಕೊಂಡು ಹೋಗ್ತಿದ್ರೆ ನೋಡ್ಕೊಂಡು ಸುಮ್ಮನಿರೋ ಅಷ್ಟು ಪೆದ್ದ ಅಲ್ಲ ನಾನು. ಅದನ್ನಲ್ಲಡಿ. ನಮಸ್ತೆ. ಎಲ್ಲ ಬಂದಿದ್ಯಾ? ಎಲ್ಲ ಬಂದಿದೆ ಸರ್. ಮತ್ತೆ ಡೆಕೋರೇಷನ್ ಲೈಟ್ಸ್ ಎಲ್ಲ ಚೆಕ್ ಮಾಡಿ ಸರ್. ಎಲ್ಲ ಮಾಡಿದ್ದೀನಿ. ಸರಿ, ಎಲ್ಲ ನೀವೇ ನೋಡ್ಕೋಬೇಕು, ಏನು ಕೂಡ ಮಿಸ್ ಆಗಬಾರ್ದು. ಓಕೆ. ನಮಸ್ತೆ ಅಂಕಲ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಹಾಯ್ ಅಂಕಲ್. ಹಾಯ್. ಬನ್ನಿ, ವೆಲ್ಕಮ್. ಹಲೋ. ಹಾಯ್, ವೆಲ್ಕಮ್. ಪ್ಲೀಸ್ ಬನ್ನಿ. ಸಿಸ್ಟರ್, ಈ ಅರೇಂಜ್ಮೆಂಟ್ಸ್ ಎಲ್ಲ ಹೇಗಿದೆ? ಎಲ್ಲ ನಮ್ಮ ಐಡಿಯಾನೇ. ಮನೆಗ್ ಬರೋ ಸೊಸೆ ದರಿದ್ರ ಆದ್ರೆ ಮನೆ ಇಂದ್ರಭವನ ಆದ್ರೂ ಏನ್ ಲಾಭ? ನೋಡಿ, ಅತ್ತಿಗೆ ಮನೆಯವ್ರು ಬಂದ್ರು. ಏ ವಿವೇಕ್, ನಿಲ್ಲೋ. ಯಾಕೆ ಸಿಸ್ಟರ್? ಏನಿದು? ಅವಳೇನೋ ಮೇಲಿಂದ ಇಳಿದ್ ಬಂದಿರೋ ಅಪ್ಸರೆ ಅನ್ನೋ ಹಾಗೆ ಎಲ್ಲದಕ್ಕೂ ಅಷ್ಟು ಎಕ್ಸೈಟ್ ಆಗ್ತಿಯಲ್ಲ? ಬರ್ತಿರೋದು ಯಾರೋ ಅಲ್ಲ, ಅಣ್ಣನ ಮದುವೆ ಆಗೋ ಹುಡುಗಿ, ಸಾಕ್ಷಾತ್ ಲಕ್ಷ್ಮೀ ದೇವಿ. ಅದು ಅಲ್ಲದೆ ನಾನು ಬದಲಾಗಲ್ಲ. ನಮಸ್ಕಾರ. ನಮಸ್ಕಾರ. ಹಾಯ್ ಅತ್ಗೆ, ಬನ್ನಿ ಹೋಗೋಣ. ನಡಿಯಮ್ಮ. ನಮಸ್ಕಾರ. ನಮಸ್ಕಾರ. ಅಯ್ಯೋ ಬೇಡ ಭಾಗ್ಯ, ನೀನಿನ್ ಯಾವತ್ತೂ ನನ್ನ ಕಾಲಿಗೆ ನಮಸ್ಕಾರ ಮಾಡಬೇಡ. ನಿಂಗೆ ನಿನ್ನೆನೆ ಹೇಳಿದ್ದೀನಿ, ನಿನ್ ಸ್ಥಾನ ಅಲ್ಲಲ್ಲ, ಇಲ್ಲಿ. ಬಾ, ನಡೀರಿ. ಬನ್ನಿ ಅತ್ತೆ. ಹಾಯ್ ಭಾಗ್ಯ.
ನಿನ್ ಕಣ್ಗಳು ಯಾರನ್ನೋ ಹುಡುಕ್ತಿರೋ ಹಾಗಿದೆ. ನಿನ್ ಕಣ್ಗಳು ಯಾರನ್ನೋ ಹುಡುಕ್ತಿರೋ ಹಾಗಿದೆ. ಲಕ್ಷ್ಮಿ ಕಣ್ ಯಾವಾಗ್ಲೂ ಆ ಮಹಾವಿಷ್ಣುನೇ ಅಲ್ವಾ ಹುಡ್ಕೋದು? ಹಾಗಾದ್ರೆ ಕಾಣಿಸದ್ನಾ ನಿನ್ನ ವಿಷ್ಣು? ಈಗ ಕಣ್ ಮುಂದೆನೇ ಇದ್ದಾರೆ. ಈ ಮಾತು ಸಾಕು ಭಾಗ್ಯ. ಒಂದು ಜನ್ಮಕ್ಕೆ ಸಾಕಾಗೋಷ್ಟು ಆನಂದ ಆಯ್ತು. ಭಾಗ್ಯ, ನಮ್ ಜೀವನ ಎಷ್ಟು ವಿಚಿತ್ರ ಅಲ್ವಾ? ಕೋಪದ ಮಧ್ಯೆ ಪರಿಚಯ, ಅಂದ್ಕೊಳ್ದಿರೋ ಪರಿಸ್ಥಿತಿಲಿ ರಾಜಿ ಆಗೋದು, ಇಷ್ಟ ಇಲ್ದೇನೆ ಮೀಟ್ ಆಗಿ ಗಂಟೆ ಕಳೆಯೋದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಂಡಿದ್ದನ್ನ ಅನುಭವಿಸೋ ಮೊದಲೇನೆ ನಿಶ್ಚಿತಾರ್ಥ ನಡೆದು ಹೋಗೋದು ತುಂಬಾ ವಿಚಿತ್ರವಾಗಿದೆ ಅಲ್ವಾ? ಕನ್ಸಲ್ ಕಂಡ್ ವ್ಯಕ್ತಿ ಕಣ್ಮುಂದೆ ಬಂದು ನಾವ್ ಮದ್ವೆ ಆಗೋಣ ಅಂತ ಹೇಳಿದ್ರೆ ಆತನ ಜೊತೆ ಕಳೆಯೋ ಪ್ರತಿ ಕ್ಷಣ ಕೂಡ ಹೆಚ್ಚೆ. ಇದಕ್ಕಿಂತ ಬೇರೆ ಇನ್ಯಾವ ಸಂತೋಷ ನನಗ್ ಬೇಕು ಹೇಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.